ಹೇಳ್ತೀನಿ ಅವ್ರು ಹೋಗಿ ಅವ್ರು ಏನಂತಾರ ಅಪ್ಪ ಹಿಂಗಂತ ಬಂದಿದ್ರು ಕಂಬಕ್ಕೆ ಕಿಸಿ ಹಾಕೊಂಡ್ರಿ ಎಲ್ಲಾರು ಕಾಲ್ತ ಇಡಾಟ ಬರ್ತಾ ಹಾಕೋಣ ಅವರು ಬಂದು ಡಿಸ್ಕಲೆಕ್ಷನ್ ಮಾಡ್ತು ಅಂತಂದು ಹೇಳಿ ದೇಶ ಮತ್ತು ಅದಕ್ಕೆ ಏನಂತಾರ ಅವ್ರು ಫೋನ್ ನಂಬರ್ ಕೊಡ್ರಿ ಮತ್ತೆ ಮಾತಾಡ್ರಿ ಅಂತ ಹೇಳ್ದೆ ಅವ್ರು ಏನಂತಾರ ಆಮೇಲೆ ಹೇಳ್ತ್ಯಾ ಹೇಳತ್ತಲ್ಲ. ಈಗ ನಾನು ಒಂದನೇ ತಾರೀಕು ಅವ್ರು 3 ದಿನ ಹೇಳ್ಯಾರ. 1ನೇ ತಾರೀಕು ಮಟ್ಟ ನಾನು ಗಡುವು. ಈಗ ಇವತ್ತು 21 ಅಂದ್ರೆ ಇನ್ನು 10 ರಿಂದ 12 ದಿವಸ ಟೈಮ್ ಐತಿ. 12 ದಿವಸ ಮಟ್ಟ ನೋಡೋದು. 12 ದಿವಸ ಆದ್ಮ್ಯಾಗ ನೀನು ಡಿಸ್ಕನೆಕ್ಷನ್ ಮಾಡಿ ಅರ್ಜಿ ಕೊಡ್ತೀನಿ. ಇವತ್ತು ಹೋಗ್ಬಿಟ್ಲೆ ಅರ್ಜಿ ಕೊಟ್ಬಿಡ್ತು. ನಾನು ಹೆಸರು ಬರೋದು ಎಲ್ಲರಿಗೂ ಅರ್ಜಿ ಕೊಟ್ಬಿಡ್ತು. ನಾನು 1ನೇ ತಾರೀಕು ನನ್ನ ಜವಾಬ್ದಾರಿ. 1ನೇ ತಾರೀಕು ಆದ್ಮ್ಯಾಗ ಸುರ್ಪನ್ ಬರೋ ಮಟ್ಟ ಅಂದ್ರೆ 1.5 ತಿಂಗಳ 2 ತಿಂಗಳ ಅಂದ್ರೆ ಅದಕ್ಕೇನಾರ ಆದ್ರೆ ನೀವು ಯಾರು ಮೂವರು ಅದ್ರಿ ಅವ್ರ ಜವಾಬ್ದಾರಿ ನೋಡ್ರಿ. ಈಗ ಅಲ್ಲ ನಾನು ಇದ್ದದ್ದು ಹೇಳಕತ್ತೀನಿ ಪೂರ್ತಿ ಭಾಗ್ಯತೆ. ನಾನು ಏನ್ ಮಾಡ್ಲಿ ಮನ್ನಿದ ಭಯ ಬಂದು ಅವ್ರ 4-5 ತಿಂಗಳ ಬೆನ್ನತ್ತಿ ನಾನು ಎಲ್ಲಾರು ಕಲ್ತು ಮಾಡ್ಕೊಳಪ್ಪ ಹಾಕ ನಾನು ಕಂಬಕ್ಕೆ ಹಾಕಿ ಲೈನ್ ಹಾಕೋಣ ಅಂತ ಹೇಳ್ತೀನಿ. ಆಯ್ತಲ್ಲ, ನಾನು ಬಸ್ಗೆ ಹಾಕ್ತೀನಿ. ಇತ್ತಂದು ನಂಬರ್ ಕೊಡು ನಂದು. ಈತೇನ ಏನೇನು ಭಾಳ ಮಾತಾಡೇನಂತ. ಇತ್ತಂದು ಇಲ್ಲಿ ಇದು ಯಾರ ಸೀಮಾ ಅಲ್ಲ, ಇದು ಲಾಸ್ಟ್ ಕಲ್ಲಾಡಿ ಸೀಮಾ, ಇದು ನಿಮ್ದು ಅಳವಂಡಿ ಸೀಮಾ ಹೌದಾ? ಅಳವಂಡಿ ನಾನು ಬಸ್ ಹಾಕಕತ್ತೀನಿ. ಎಲ್ಲರದ್ದು ನಂಬರ್ ಬೇಕು. ಆಮೇಲೆ ಇವ್ರಿಗೊಂದು ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಒಂದು ಕೊಟ್ಬಿಡ್ತು. ನಾನು ಸೇಫರ್ ಸೈಡ್ ಇದ್ದು ಬಿಡ್ತೀನಿ. ನಾಳೆ ನಾ ಏನಕ್ಕೇನಾರ ಆದ್ರೆ ಯಾರು ಜವಾಬ್ದಾರಿ? ನೀನು ಏನಾರ ಮಾಡ್ಕ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಹೊಲದ ನೀನು ಅಡ್ವಾನ್ಸ್ ಮಾಡ್ಕ ನಮ್ಮ ಅಡ್ವಾನ್ಸ್ ಆತ ಲೈನಿಂದ ಹೇಳಿ. ಈಗ ಲೈನಿಂದ ಕಾಲ್ ಮಾಡ್ಕ್ಯಾರ ಅದ ಒಟ್ಟು 1ನೇ ತಾರೀಕು ಮಟ್ಟ ಹೇಳ್ಬಿಡ ಅವ್ರಿಗೆ. ಈಗ ಅವ್ರನ್ನ ಇವತ್ತು ಹೋಗಿ ರಾತ್ರಿ ಕಡೆ ಬಗ್ಗೆ ಯಾರು